ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಳಗಿನ ಪೂಜೆ ಎಲ್ಲ ಮುಗಿಸಿ ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ತಿದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟಿಗೆ ನಾನು ಹೆಸರುಬೇಳೆ ಹಾಗೆ ಅಕ್ಕಿನ ನೆನೆಸಿ ಒಂದು ಇನ್ಸ್ಟೆಂಟ್ ದೋಸೆನ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು, ಅಕ್ಕಿ ಮತ್ತು ಹೆಸರುಬೇಳೆ ಎರಡು ನಿಮಗೆ ಸಾಧ್ಯವಾದರೆ ಹಿಂದಿನ ದಿನವೂ ನೆನೆಸ್ಕೋಬೋದು, ಇಲ್ಲಾಂದರೆ ಒಂದು 2 ಅವರ್ಸ್ ಮುಂಚೆ ನೆನೆಸ್ಬಿಟ್ಟು ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು. ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಇದನ್ನು. ಮತ್ತು ಈಸಿಯಾಗಿ ಕೂಡ ಆಗುತ್ತೆ. ನಾವು ಇನ್ಸ್ಟೆಂಟಾಗಿ ಮಾಡ್ಕೊಳ್ತಕ್ಕಂಥ ದೋಸೆ ಇದು ರುಬ್ಬುವಾಗ ಒಂದು ಸ್ವಲ್ಪ ಶುಂಠಿ ಹಾಗೆಯೇ ಹಸಿಮೆಣಸಿನ್ಕಾಯಿ ಹಾಕಿ ರುಬ್ಕೊಂಡ್ರೆ ಆಗುತ್ತೆ. ಏನಕ್ಕೆ ಅಂದರೆ ಕಾಳುಗಳಲ್ಲೆಲ್ಲ ಸ್ವಲ್ಪ ಗ್ಯಾಸ್ ಆಗುತ್ತೆ ಅನ್ನೋ ಕಾರಣದಿಂದ ಶುಂಠಿನ ಉಪಯೋಗಿಸ್ಕೊಳ್ಬೇಕು. ರುಬ್ಬಿ ಇಟ್ಕೊಂಡು ತಕ್ಷಣ ದೋಸೆನ ಹಾಕ್ಕೊಳ್ಬೋದು. ನೋಡ್ತಿದ್ದೀರಲ್ಲ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನಾವು ದೋಸೆನ ಹಾಕ್ಕೊಳ್ಬೋದು. ಬೇಕಂದರೆ ಮೇಲೆ ಈರುಳ್ಳಿ ಸೊಪ್ಪುಗಳನ್ನೆಲ್ಲ ಹಾಕ್ಕೋಬೋದು. ಏನು ಹಾಕಿಲ್ಲ ಅಂದ್ರೂ ರುಚಿ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಿದ್ದೀರಲ್ಲ, ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಮಗನಿಗೆ ಬಾಕ್ಸಿಗೆ ಅಂತ ಹೇಳಿ ಚಿತ್ರಾನ್ನನೂ ಕೂಡ ರೆಡಿ ಮಾಡಿದ್ದೀನಿ. ನಮಗೆ ಇನ್ಸ್ಟೆಂಟಾಗಿ ದೋಸೆ ಕೂಡ ಮಾಡ್ಕೊಳ್ತಿದ್ದೀನಿ. ಬಾಕ್ಸಿಗೆಲ್ಲ ಆದರೆ ಇದು ತುಂಬ ರಫ್ ಆಗುತ್ತೆ. ತಕ್ಷಣ ರುಬ್ಬಿ ತಕ್ಷಣ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಆಗ ತಿನ್ನಲಿಕ್ಕಷ್ಟೇ ಚೆನ್ನಾಗಿರುತ್ತೆ ಬಿಸಿನಲ್ಲಿ. ತಣ್ಣಗಾದರೆ ಸ್ವಲ್ಪ ರಫ್ ಆಗುತ್ತೆ ದೋಸೆ. ಹಾಗಾಗಿ ಬಾಕ್ಸಿಗೆಲ್ಲ ಮಾಡ್ಕೊಳ್ಳಿಕ್ಕೆ ಅಷ್ಟು ಸೂಕ್ತ ಅಲ್ಲ ಇದು. ತಕ್ಷಣ ಮಾಡಿ ತಿನ್ಬೋದು. ಇದಕ್ಕೆ ನಾನು ಇವತ್ತು ಎಳ್ಳು ಚಟ್ನಿನ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಹುಚ್ಚಳ ಚಟ್ನಿ, ಎಳ್ಳು ಚಟ್ನಿ ಅಥವಾ ಕಾಳುಗಳ ಚಟ್ನಿ ಎಲ್ಲ ತುಂಬಾ ರುಚಿಯಾಗಿರುತ್ತೆ. ಈ ಥರ ದೋಸೆಗಳಿಗೆ ಅಥವಾ ರೊಟ್ಟಿಗೆಲ್ಲ ತುಂಬ ರುಚಿ ಅನಿಸುತ್ತೆ. ಎಳ್ಳು ಅಥವಾ ಕಾಳು, ಹಲಸಂದೆ ಕಾಳು, ಹುರುಳಿಕಾಳು, ಈ ಥರದ್ದೆಲ್ಲ ಚಟ್ನಿ. ಅಂದರೆ ನಮ್ಮ ಮೈಸೂರು ಕಡೆಯಲ್ಲೆಲ್ಲ ಸ್ವಲ್ಪ ಶೇಂಗಾ ಚಟ್ನಿ ಈ ಥರದ್ದೆಲ್ಲ ಮಾಡ್ತಾರೆ, ಇಲ್ಲ ಅಂತಲ್ಲ, ಆದರೆ ತುಂಬ ಕಡಿಮೆ. ಕಾಳುಗಳ ಚಟ್ನಿಗಳು ರೆಗ್ಯುಲರಾಗಿ ಮಾಡ್ತಾರೆ. ಹುರುಳಿಕಾಳು ಚಟ್ನಿ ಆಗ್ಬೋದು, ಹಲಸಂದೆ ಕಾಳ್ದು, ಈ ಥರದನ್ನೆಲ್ಲ ಎಳ್ಳು, ಹುಚ್ಚೆಳ್ಳು, ಈ ಥರ ಚಟ್ನಿ. ನಾರ್ತ್ ಕಡೆ ಹೇಗೆ ರೆಗ್ಯುಲರಾಗಿ ಅವರು ಶೇಂಗಾ ಚಟ್ನಿ ಮಾಡ್ತಾರೆ, ಹಾಗೆಯೇ ನಮ್ಮ ಕಡೆಯಲ್ಲೆಲ್ಲ ಕಾಳುಗಳ ಚಟ್ನಿನ ಮಾಡ್ತಾರೆ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು, ಮಾಡಲಿಕ್ಕೂ ಈಸಿ. ಕಾಳುಗಳ ಚಟ್ನಿ ಅಂದರೆ ಊರ ಕಡೆಯಲ್ಲೆಲ್ಲಾದರೆ ಹುರಿದು ಅದನ್ನು ಬೇಳೆ ಮಾಡಿ ಇಟ್ಕೊಂಡಿರ್ತಾರೆ. ಬೇಕು ಅಂದಾಗ ತಕ್ಷಣಕ್ಕೆ ಚಟ್ನಿ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನಾನಂದರೆ ಇಲ್ಲಿ ತಕ್ಷಣವೇ ಹುರಿದು ಮಾಡ್ಕೊಳ್ತೀವಿ. ಅಂದರೆ ಕ್ವಾಂಟಿಟಿ ತುಂಬಾ ಕಡಿಮೆ ಮಾಡ್ಕೊಳ್ಳೋದ್ರಿಂದ. ನೋಡ್ತಿರಲ್ಲ, ನಾನಿಲ್ಲಿ ಸ್ವಲ್ಪ ತುಪ್ಪನೂ ಕೂಡ ಹಾಕಿ ಮಾಡ್ಕೊಳ್ಳೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ಕಾಳುಗಳು ಅಥವಾ ಬೇಳೆಗಳ ದೋಸೆನ ಈ ಥರ ಇನ್ಸ್ಟೆಂಟಾಗಿ ನೀವು ಮಾಡ್ಕೋಬೋದು. ಬೆಳಿಗ್ಗೆ ಆರೋಗ್ಯಕ್ಕೂ ಒಳ್ಳೆಯದು, ಮತ್ತು ವೆಯ್ಟ್ ಲಾಸ್ ಮಾಡೋರಿಗಂತೂ ತುಂಬಾ ಒಳ್ಳೆಯದು. ತುಂಬ ಕ್ರಿಸ್ಪಾಗೂ ಕೂಡ ಬರುತ್ತೆ. ನೋಡ್ತಿರಲ್ಲ, ರೆಡಿ ಆಗಿದೆ ದೋಸೆ ಮತ್ತು ಎಳ್ಳು ಚಟ್ನಿ ಮಾಡೋದು ಕೂಡ ತುಂಬಾ ಸುಲಭ. ನಾನು ನೆಕ್ಸ್ಟ್ ಯಾವುದಾದ್ರೂ ಎಪಿಸೋಡಲ್ಲಿ ಅದನ್ನು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಹಾಗೆಯೇ ನೋಡಿ, ಮಗನಿಗೂ ಕೂಡ ಬಾಕ್ಸಿಗೆ ಮತ್ತು ಇಲ್ಲಿ ತಿನ್ನಲಿಕ್ಕೆ ಅಂತ ಅಂದ್ಬಿಟ್ಟು ಚಿತ್ರಾನ್ನನೂ ಕೂಡ ಮಾಡ್ಕೊಂಡಿದ್ದೆ. ಅದಕ್ಕೆ ಕಾಯಿ ಚಟ್ನಿನೂ ಕೂಡ ಮಾಡ್ಕೊಂಡಿದ್ದೀನಿ. ಅಂದರೆ ಎಳ್ಳು ಚಟ್ನಿ ಏನಿದ್ರು ದೋಸೆ, ರೊಟ್ಟಿ ಈ ಥರದಕ್ಕೆ ಚೆನ್ನಾಗಿರುತ್ತೆ. ಚಿತ್ರಾನ್ನ ಅಥವಾ ಉಪ್ಪಿಟ್ಟಿಗೆಲ್ಲ ತಿನ್ನಬೇಕು ಅಂದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಅದಕ್ಕೆ ತೆಂಗಿನಕಾಯಿ ಚಟ್ನಿನೇ ತುಂಬ ಚೆನ್ನಾಗಿರುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮಗನ್ನೆಲ್ಲ ಸ್ಕೂಲಿಗೆ ಕಳಿಸಿ ಹಸ್ಬೆಂಡೆಲ್ಲ ಹೋದ್ಮೇಲೆ ನಾನು ಸ್ಯಾರಿಗಳು ಬರುತ್ತೆ ನನಗೆ. ಅಂದರೆ ಕಸ್ಟಮರ್ ಸ್ಯಾರಿಗಳು ಕೊಟ್ಟಿರ್ತಾರೆ, ಜಿಗ್ಜಾಗು, ಫಾಲು, ಕುಚ್ಚು, ಬ್ಲೌಸು ಎಲ್ಲನೂ ಮಾಡ್ತೀನಿ. ಹಾಗಾಗಿ ನಾನು ಸ್ಯಾರಿ ಫಾಲ್ನ ಹಾಕ್ಕೊಳ್ತಾ ಇದ್ದೆ. ನಾನು ರಾತ್ರಿಯೇ ಆಲ್ಮೋಸ್ಟ್ ಒಂದು 2-3 ಸ್ಯಾರಿಗೆಲ್ಲ ಫಾಲ್ನ ಹೊಲಿದು ಇಟ್ಕೊಂಡಿದ್ದೆ. ಇನ್ನು ಒಂದು ಸ್ಯಾರಿಗೆ ಸ್ವಲ್ಪ ಮಿಸ್ ಮ್ಯಾಚ್ ಆಗ್ತಾ ಇತ್ತು ಫಾಲು ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನಾಗಿದ್ದೆ. ಪಾಲಿಸ್ಟರ್ ಫಾಲ್ ಆಗಿರೋದ್ರಿಂದ ಈಗಲೂ ಕೂಡ ನಿಮಗೆ ಮಿಸ್ ಮ್ಯಾಚ್ ಥರನೇ ಅನ್ನಿಸ್ತಿದೆ. ಬಟ್ ಪಾಲಿಸ್ಟರ್ ಫಾಲಲ್ಲಿ ಸ್ವಲ್ಪ ಮಿಸ್ ಮ್ಯಾಚ್ ಥರನೇ ಬರೋದು, ತುಂಬ ಎಕ್ಸಾಕ್ಟಾಗಿ ಬರೋದು ತುಂಬ ಕಡಿಮೆ ಸ್ಯಾರಿಗಳಿಗೆ. ಹಾಗಾಗಿ ನೋಡ್ತಿದ್ದೀರಲ್ಲ, ಅಂದರೆ ಎಲ್ಲವನ್ನು ಅಂಚು ಹೊಲ್ದು ಇಟ್ಕೊಂಡ್ವಿ, ಫಾಲ್ದ ಅಂಚೆಲ್ಲ ಸ್ಟಿಚ್ ಮಾಡಿ ಇಟ್ಕೊಂಡ್ವಿ ಅಂತ ಅಂದರೆ ಹೆಮ್ಮಿಂಗ್ ಮಾಡೋದು ತುಂಬಾ ಈಸಿಯಾಗಿ ಹೋಗುತ್ತೆ. ಒಂದು 5 ನಿಮಿಷನೂ ಕೂಡ ಬೇಕಾಗಲ್ಲ ಒಂದು ಸ್ಯಾರಿನ ಹೆಮ್ಮಿಂಗ್ ಮಾಡಲಿಕ್ಕೆ. ಹೆಮ್ಮಿಂಗ್ ಮಾಡುವಾಗ ಒಂದು ಎಷ್ಟು ನಾವು ಸೂಜಿಗೆ ಇದನ್ನು ಮಾಡ್ಕೊತೀವಿ, ದಾರನ ಹೊಲ್ಕೊತೀವಿ. ಅದಾದಮೇಲೆ ಒಂದು 10 ನಾಟ್ಗಳಾದಮೇಲೆ ಒಂದೊಂದು ಗಂಟನ್ನ ಹಾಕೋಬೇಕಾಗತ್ತೆ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಸ್ಯಾರಿಗೆ ಕಾಲ್ಗೆಜ್ಜೆಗೆಲ್ಲ ಈಗಾದ್ರೂ ಆ ಥ್ರೆಡ್ಡು ಸಿಕ್ಕಾಕೊಂಡಾಗ ಏನಾಗುತ್ತೆ ಅಂದರೆ ಇಡೀ ಸ್ಯಾರಿದು ಥ್ರೆಡ್ಡು ಎಳೆದು ಬಂದುಬಿಡುತ್ತೆ. ಹಾಗಾಗಿ ಅಲ್ಲಲ್ಲಿ ನಾಟ್ಗಳನ್ನ ಹಾಕ್ಕೊಂಡು ನಾವು ಫಾಲ್ನ ಹೆಮ್ಮಿಂಗ್ ಮಾಡ್ಕೊಳ್ತಾ ಹೋಗಬೇಕು. ನೋಡ್ತಿದ್ದೀರಲ್ಲ, ಇಲ್ಲಿ ನಾನು 2 ಸ್ಯಾರಿನೂ ಹೆಮ್ಮಿಂಗ್ ಮಾಡಿಕೊಂಡೆ. ಆಲ್ಮೋಸ್ಟ್ ಒಂದು 3-4 ಸ್ಯಾರೀಸ್ ಇದೆ. ಕುಚ್ಚು ಕೂಡ ಹಾಕಬೇಕು, ಜಿಗ್ಜಾಗು, ಫಾಲು, ಕುಚ್ಚು ಎಲ್ಲವೂ ಮಾಡಬೇಕಾಗಿದೆ. ಹಾಗಾಗಿ ಹೆಮ್ಮಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಇದು 4 ಸ್ಯಾರಿನೂ ನಾನು ಜಿಗ್ಜಾಗು, ಫಾಲು ಮಾಡ್ಕೊಂಡಿದ್ದೀನಿ. ಕುಚ್ಚನ್ನು ಹಾಕಬೇಕು. ನಾನು ಇದನ್ನು ನೆಕ್ಸ್ಟು ಕುಚ್ಚು ಹಾಕಬೇಕು. ಈ ಗ್ರೀನ್ ಸ್ಯಾರಿ ಮತ್ತು ಅದ್ರ ಕೆಳಗಡೆ ಇರೋ ಸ್ಯಾರಿಗೆ ಸ್ಯಾರಿಲೇ ಥ್ರೆಡ್ ಬಂದಿದೆ. ನೋಡ್ತಿದ್ರಲ್ಲ, ಈ ಥ್ರೆಡ್ಡನ್ನು ಉಪಯೋಗಿಸ್ಕೊಂಡು ನಾನು ಸ್ಯಾರಿ ಕುಚ್ಚನ್ನ ಮಾಡ್ತೀನಿ.
ಇನ್ನೊಂದು ಇನ್ನು 2 ಸ್ಯಾರಿ ಬಂದು ಕಾಟನ್ ಸ್ಯಾರಿ. ಒಂದಕ್ಕೆ ಕುಚ್ಚು ಹೇಳಿಲ್ಲ, ಮತ್ತೊಂದಕ್ಕೆ ಹೇಳಿದ್ದಾರೆ. ಬಟ್ ಅವ್ರು ಎಕ್ಸಾಕ್ಟಾಗಿ ಯಾವುದನ್ನು ಹೇಳಿಲ್ಲ. ನಿಮಗೆ ಆ ಸೀರೆಗೆ ಯಾವ್ದು ಸೂಕ್ತ ಅನ್ನಿಸ್ತದೆ ಅದನ್ನು ಮಾಡಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಯಾವುದನ್ನು ಮಾಡ್ತೀನಿ ಅಂತ ಇನ್ನೂ ಗೊತ್ತಿಲ್ಲ. ಇದು 3ಕ್ಕೂ ನಾನು ಕುಚ್ಚು ಹಾಕಿದ್ಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ನಿಮಗೆ ತೋರಿಸ್ತೀನಿ ಯಾವ ಕುಚ್ಚನ್ನು ಹಾಕಿದ್ದೀನಿ ಅಂತ ಅಂದ್ಬಿಟ್ಟು. ಫ್ರೀ ಟೈಮಲ್ಲಿ ಈ ಥರ ಮಾಡೋದ್ರಿಂದ ಟೈಮ್ ಪಾಸು ಆಗುತ್ತೆ, ದುಡಿಮೆನೂ ಕೂಡ ಆಗುತ್ತೆ. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆಯೇ ಸಪೋರ್ಟ್ ಕೂಡ ಮಾಡಿ. ಥ್ಯಾಂಕ್ ಯು.